ನಮಸ್ಕಾರ ವೀಕ್ಷಕರೇ, ನಾನು ನಿಮಗೆ ಇವತ್ತು ಪಾಲಕ್ ಪರೋಟ ಅಥವಾ ಪಾಲಕ್ ತಾಲಿಪಟ್ಟು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬರೀ ಎಷ್ಟು ಸಾಫ್ಟಾಗಿ ಬರ್ತಾವೆ ಅಂತಂದ್ರೆ ನೋಡಿರಿ, ನೀವೇ ಎಷ್ಟು ನೋಡ್ರಿ, ನಿಮ್ಮ ಇದನ್ನು ಮಾಡಿ ತೋರಿಸ್ತೀನಿ ಎಷ್ಟು ಮೆತ್ತಗಾಗಿ ಬಂದದಲ್ಲ. ನಾನು ಇದಕ್ಕೆ ತಾಲಿಪಟ್ಟು ಮಾಡೋಕೆ 1 ಕಪ್ ಜೋಳದ ಹಿಟ್ಟು, ಒಂದು ಅರ್ಧ ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿಣ ಪುಡಿ, ಆಮೇಲೆ ಧನಿಯಾ ಪುಡಿ, ಒಂದು ಸ್ವಲ್ಪ ಕೆಂಪು ಖಾರ, ಅಜ್ವಾನ ತಿಕ್ಕಿ ಹಾಕ್ಕೊಳಕತ್ತೀನಿ. ಆಮೇಲೆ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಕೆಂಪು ಖಾರ ಸ್ವಲ್ಪನೇ ಹಾಕ್ಕೊಳಕತ್ತೀನಿ, ಯಾಕಂದ್ರೆ ನಾನು ಮತ್ತು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನೂ ಹಾಕ್ಕೋಬೇಕಂತೇಳಿ, ಎರಡೂ ಟೇಸ್ಟ್ ಆಗ್ತದೆ ಅಂತೇಳಿ ಸ್ವಲ್ಪ ಹಾಕ್ಕೊಂಡಿನಿ. ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರೋಂಥ ಪಾಲಕ್ನ ಹಾಕ್ಕೊಳಕತ್ತೀನಿ. ನೋಡಿ, ಸಣ್ಣಗೇ ಕಟ್ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿನೂ ಸಣ್ಣಗೆ ಕಟ್ ಮಾಡ್ಕೊಂಡಿನಿ. ಒಂದು ಸ್ವಲ್ಪ ಕೊತ್ತಂಬರಿನೂ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇವಾಗ ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಮತ್ತು ಪೂರ್ತಿಯಾಗಿ ಮಿಕ್ಸ್ ಆಗೋಂಗೆ ಕಲಿಸ್ಕೊಳತ್ತೀನಿ ಎಲ್ಲನೂ. ಇವು ಪೂರ್ತಿಯಾಗಿ ಎಲ್ಲ ಮಿಕ್ಸ್ ಆಗ್ಯದಲ್ಲ, ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೊಳಕತ್ತೀನಿ. ನೋಡಿ, ಒಂದು ಸ್ವಲ್ಪ ಹದವಾಗಿಯೇ ಕಲಿಸ್ಕೋಬೇಕು. ಆಮೇಲೆ ಪಾಲಕ್ ಇರ್ತದಲ್ಲ, ಹಿಟ್ಟು ತೆಳುವಾಗಿ ಬಿಡ್ತೈತಿ. ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ಇವಾಗ ಹಿಟ್ಟೆಲ್ಲ ಪೂರ್ತಿಯಾಗಿ ಕಲಿಸ್ಕೊಂಡಿನಿ. ಇವಾಗ ಒಂದು ಸ್ವಲ್ಪ ಮ್ಯಾಗ ಎಣ್ಣೆ ಹಾಕ್ಕೊಂಡು ಪೂರ್ತಿಯಾಗಿ ಮಿದ್ಕೊಳಕತ್ತೀನಿ. ಹಿಟ್ಟು ಎಷ್ಟು ಚಂದ ಮೆತ್ತಗಾಗಿ ಮಿದ್ಕೋತೇವೆ ನೋಡು, ಅಷ್ಟು ಪರೋಟಾನು ಮೆತ್ತಗಾಗಿ ಬರ್ತಾವೆ. ಇವಾಗ ಪೂರ್ತಿಯಾಗಿ ಹಿಟ್ಟೆಲ್ಲ ಮಿದ್ಕೊಂಡಾಗ್ಯದ. ಇವಾಗ ನಾನು ಉಳ್ಳಿನ ಮಾಡ್ಕೊಂಡು ಇಟ್ಕೋತೀನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇವಾಗ ನೋಡಿರಿ, ಉಳ್ಳಿನ ತಟ್ಕೊಂಡು ಇಟ್ಕೊಂಡಿನಲ್ಲ, ಇವಾಗ ನಾನು ಒಂದು ಸೀಟ್ ಮ್ಯಾಗ ಎಣ್ಣೆ ಹಚ್ಕೊಂಡು ಇವಾಗ ತಟ್ಕೊಳಕತ್ತೀನಿ. ಇವಾಗ ಪೂರ್ತಿ ಎಲ್ಲ ತಟ್ಕೊಂಡಾದ ಬಳಿಕ ನಡು ಒಂದು ಹೋಲ್ ಮಾಡತ್ತೀನಿ. ಯಾಕೆ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ ಚಂದ ಅಂತೇಳಿ ನಡು ಒಂದು ಹೋಲ್ ಮಾಡ್ಕೊಂಡು ಮಾಡ್ಕೊಂಡಿನಿ. ಇವಾಗ ತವಿನೂ ಕೈಯಾಗೆ ಇಟ್ಟಿದ್ದೆ, ನಾನು ಹಾಕ್ಕೊಂಡು ಪೂರ್ತಿಯಾಗಿ ಸುತ್ತಕಟ್ಟು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳಕತ್ತೀನಿ. ನೋಡಿರಿ, ಕಲರೆಲ್ಲ ಎಷ್ಟು ಚೆಂದಾಗಿ ಬರತ್ತಲ್ಲ. ಎರಡು ಸೈಡ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡಿನಿ. ಇವಾಗ ಪೂರ್ತಿಯಾಗಿ ಎಲ್ಲನೂ ಬೇಯ್ದದ. ಪಾಲಕ್ ಪರೋಟಾನು ತಾಲಿಪಟ್ಟು ರೆಡಿ ಆಗೈತಿ. ನೋಡಿರಿ, ಕಲರ್ ಎಷ್ಟು ಚಂದ ಬಂದಲ್ಲ, ಪಾಲಕ್ ಎಷ್ಟು ಚಂದ ಕಾಣಕತ್ತದ. ನೀವು ಬೇಕಂದ್ರೆ ಪಾಲಕ್ ಪೇಸ್ಟ್ ಮಾಡಿನೂ ಹಾಕ್ಬೋದು. ಕಟ್ ಮಾಡಿ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟಾಗಿ ಹತ್ತಂತ ನಾನು ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ಪೂರ್ತಿ ಎಲ್ಲನೂ ಮಾಡ್ಕೊಂಡಿನಿ, ನಿಮಗೆ ತೋರಿಸ್ತೀನಿ. ನೋಡಿರಿ ಎಷ್ಟು ಮೆತ್ತಗಾಗಿ ಬಂದಾವಂತೇಳಿ. ಇದನ್ನು ಮೊಸರು ಚಟ್ನಿ ಜೊತೆ ಆಮೇಲೆ ಬ್ಯಾಳಿ ಜೊತೆ ಹಚ್ಕೊಂಡು ತಿನ್ನೋಕೆ ಸಖತ್ ಟೇಸ್ಟಾಗಿ ಹತ್ತದ. ನೀವು ಟ್ರೈ ಮಾಡಿರಿ, ಹೆಂಗಾಗ್ಯಾವಂತ ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.